Hello everyone, welcome. ಸೊ ಈ ವಿಡಿಯೋಲಿ ನಾವು ಎಲೆಕ್ಟ್ರೋ ಡಿಸ್ಚಾರ್ಜ್ ಮಷಿನಿಂಗ್ ಏನಂದರೆ ತಿಳ್ಕೊಳ್ತಾ ಇದ್ದೀವಿ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ತಮ್ಮ ಫ್ರೆಂಡ್ಸ್ಗೆ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮೆಲ್ಲ ಅಪ್ಡೇಟ್ಸ್ ನೋಟಿಫಿಕೇಶನ್ಗಳು ನಿಮಗೆ ಸಿಗ್ತಾ ಇರ್ತವೆ. ಸೊ ಇವಾಗ ನೋಡೋಣ ವಾಟ್ ಈಸ್ EDM. ಇದಕ್ಕೆ ಎಲೆಕ್ಟ್ರೋ ಡಿಸ್ಚಾರ್ಜ್ ಮಷಿನಿಂಗ್ ಅಂತಾರೆ, EDM ಅಂದರೆ. ಸೊ ಇದರಲ್ಲಿ ದಿಸ್ ಈಸ್ ಒನ್ ಆಫ್ ದಿ ನಾನ್ ಕನ್ವೆನ್ಷನಲ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ. ಸೊ ಇದರಲ್ಲಿ ಏನಿರ್ತದೆ, ಈಗ ನೀವು ಅಲ್ಟ್ರಾಸಾನಿಕ್ ಮಷಿನಿಂಗ್ ಆಗಲಿ, ಆಮೇಲೆ ಕೆಮಿಕಲ್ ಮಷಿನಿಂಗ್ ಆಗಲಿ, ಎಲೆಕ್ಟ್ರೋ ಕೆಮಿಕಲ್ ಆಗಲಿ, ಈ ಮಷಿನಿಂಗ್ ಮೆಥಡ್ನ ನೀವು ನೋಡಿದ್ರಿ ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ. ಸೊ ಇದರಲ್ಲಿ ಏನಿರ್ತದೆ, ಒಂದು ಎಲೆಕ್ಟ್ರೋ ಥರ್ಮಲ್ ಎನರ್ಜಿ ಯುಟಿಲೈಸ್ ಮಾಡ್ತಾರೆ. ಸೊ ಅದೇ ಯಾವ ರೀತಿ ಯುಟಿಲೈಸ್ ಮಾಡ್ತಾರೆ, ಈಗ ನಾನೊಂದು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನಿಮ್ಮ ಕೈ ಮೇಲೆ ಒಂದು ಸ್ಪಾರ್ಕ್ ಬಿದ್ದರೆ, ಅಥವಾ ನೀವು ಒಂದು ಪಟಾಕ್ಷಿ ಅಥವಾ ಫಟಾಕ್ಷಿ ಅಂತೀರಿ ನೀವು, ಅದಕ್ಕೆ ಆ ಫಟಾಕ್ಷಿ ಹಾರಿಸ್ಬೇಕಾದ್ರೆ ಮದ್ದು ಸುಡ್ತಾ ಇರೋ ಮದ್ದು ನಿಮ್ಮ ಕೈ ಮೇಲೆ ಬಂದ್ಬಿದ್ರೆ ನಿಮ್ಮ ಸ್ಕಿನ್ ಏನಾಗ್ತದೆ, ಬರ್ನ್ ಆಗಿ ಹೋಗ್ತದೆ, ಹೌದಲ್ವಾ? ಈಗ ನಿಮ್ಮ ಸ್ಕಿನ್ ಬರ್ನ್ ಆದರೆ ಅದು ಅಲ್ಲಿ ನಿಮ್ಮ ಸ್ಕಿನ್ನು ಬರ್ನ್ ಆಗಿದ್ದು ಇವ್ಯಾಪ್ರೇಟ್ ಆಗಿ, ಅಂದರೆ ಇವ್ಯಾಪ್ರೇಟ್ ಅನ್ನಕ್ಕೆ ಬರೋದಿಲ್ಲ, ಬಟ್ ಅಲ್ಲಿ ಸುಟ್ಟು ಹೋಗಿಬಿಡ್ತದೆ, ಅಲ್ಲಿ ಏನೂ ಇರೋದಿಲ್ಲ. ಆ ಬರ್ಂಟ್ ಸ್ಪ್ಲೇಸ್ ಏನಿರ್ತದೆ ನಿಮ್ಮ ಕೈ ಹತ್ರ, ಅದು ಅಟ್ಟೆ ಕಾಣ್ತೈತೆ ನಿಮಗೆ. ಅದೇ ರೀತಿ ಈಗ ಇಲ್ಲಿ ಅದು ಆಗ್ತದೆ ಅದರಿಂದ, ಬಿಕಾಸ್ ಆಫ್ ದಿ ಹೀಟ್ ಪ್ರೊಡ್ಯೂಸ್ ಆಗೋದ್ರಿಂದ, ಒಂದು ಇಂಟೆನ್ಸ್ ಹೀಟ್ ಪ್ರೊಡ್ಯೂಸ್ ಆಗೋದು. ಅದೇ ರೀತಿ ಸೇಮ್ ಒಂದು ಸ್ಪಾರ್ಕ್ ಪ್ರೊಡ್ಯೂಸ್ ಆಗುತ್ತದೆ ಮೆಟಲ್ ಪೀಸ್ ಮೇಲೆ. EDMದೊಳಗೆ ಎಲೆಕ್ಟ್ರಿಕ್ ಎನರ್ಜಿ ಈಸ್ ಯೂಸ್ ಟು ಜನರೇಟ್ ದಿ ಸ್ಪಾರ್ಕ್. ಆ ಸ್ಪಾರ್ಕ್ನ ಜನರೇಟ್ ಮಾಡೋದಕ್ಕೆ ಎಲೆಕ್ಟ್ರಿಕ್ ಎನರ್ಜಿ ಯುಟಿಲೈಸೇಷನ್ ಮಾಡ್ತಾರೆ. ಆ ಸ್ಪಾರ್ಕ್ ಏನು ಜನರೇಟ್ ಆಗ್ತೈತಲ್ವಾ, ಆ ಸ್ಪಾರ್ಕ್ ಒಂದು ಹೀಟ್ ಜನರೇಟ್ ಮಾಡ್ತದೆ. ಆ ಹೀಟ್ ಏನು ಜನರೇಟ್ ಆಗುತ್ತೆ, ಅದು ಅಲ್ಲಿ ಇರ್ತಕ್ಕಂಥ ಮೆಟಲ್ ಇವ್ಯಾಪ್ರೇಟ್ ಆಗ್ತದೆ. ಇವ್ಯಾಪ್ರೇಟ್ ಆಗತೈತೆ ಅಂದ್ರೆ ಏನು, ಈಗ ತಿಳ್ಕೊರಿ, ನೀವು ಒಂದು ಬಿಸಿ ತವಿ ಐತಿ, ಆ ತವಿ ಮೇಲೆ ನೀವು ನೀರು ಗೊಜ್ಜಿದ್ರೆ ಏನಾಗ್ತೈತಿ, ನೀರು ಆವಿಯಾಗಿ ಹೋಗ್ತೈತಿ, ಅಲ್ಲಿ ನೀರು ಉಳಿಯೋದಿಲ್ಲ. ಅದೇ ತರಹ ಎಲ್ಲಿ ಮೆಟಲ್ ಪೀಸ್ ಮೇಲೆ ಈ ಸ್ಪಾರ್ಕ್ ಜನರೇಟ್ ಆಗುತ್ತೆ ಅಲ್ವಾ, ಅಲ್ಲಿ ಹೀಟ್ ಜನರೇಟ್ ಆಗೋದ್ರಿಂದ ಮೆಟಲ್ ಇವ್ಯಾಪ್ರೇಟ್ ಆಗ್ತದೆ. ಇವ್ಯಾಪ್ರೇಟ್ ಆಗೋದು ಅಂದ್ರೆ ಏನು, ಆವಿ ಆಗಿ ಹೋಗ್ತದೆ. ಆವಿ ಬೇರೆ, ಇವ್ಯಾಪ್ರೇಷನ್ ಪ್ರೊಸೆಸ್ ಬೇರೆ ಆಗ್ತಿದೆ. ಸೊ ಇವ್ಯಾಪ್ರೇಟ್ ಅಂತ ಹೇಳಿ ನೀವು ನೆನಪಿಟ್ಕೋರಿ, ಯಾಕಂದ್ರೆ ನಿಮ್ಗೆ ನಾಳೆ ಬರಿಬೇಕಾದ್ರೆ ಅದು ಈಸಿಯಾಗಿ ನೆನಪಾಗ್ತದೆ. ಇದು ಮಟೀರಿಯಲ್ ಇವ್ಯಾಪ್ರೇಟ್ ಆಗ್ತದೆ. ಸೊ ಇಲ್ಲಿ ನಾವು ಯಾವ ಥರದ ಮಟೀರಿಯಲ್ನ ಮಷಿನಿಂಗ್ ಮಾಡ್ತೀವಿ, ಯಾವ ಮಟೀರಿಯಲ್ ಡಿಫಿಕಲ್ಟ್ ಇರ್ತಾವಲ್ವ ಮಷಿನಿಂಗ್ ಥ್ರೂ, ಅಥವಾ ಹೈ ಸ್ಟ್ರೆಂತ್ ಆ್ಯಂಡ್ ಟೆಂಪ್ರೇಚರ್ ರೆಸಿಸ್ಟೆಂಟ್ ಅಲಾಯ್. ನಿಮಗೆ ಕೇಳಿದರೆ ಈ ಪಾಯಿಂಟ್ ನೀವು ನೆನಪಿಟ್ಕೋಬೇಕು. ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡು, ಹೈ ಸ್ಟ್ರೆಂತ್ ಟೆಂಪ್ರೇಚರ್ ರೆಸಿಸ್ಟೆನ್ಸ್ ಅಲಾಯ್ ಇದ್ದಿರ್ತಕ್ಕಂಥ ಮಟೀರಿಯಲ್ನ ನಾವು EDM ಥ್ರೂ ಮಾಡ್ತೀವಿ, ಮಷಿನಿಂಗ್ ಮಾಡ್ತೀವಿ. ಮತ್ತು ಹಾಗೆ ಡಿಫಿಕಲ್ಟ್ ಜಾಮೆಟ್ರೀಸ್ ಕೂಡ. ಆದರೆ ಒಂದು ಕಂಡೀಷನ್ ಇದೆ ಇಲ್ಲಿ, ನೀವು ಮಷಿನಿಂಗ್ ಮಾಡಬೇಕಾದ್ರೆ ಆ ಮಟೀರಿಯಲ್ಲು ಏನಿರಬೇಕು, ಎಲೆಕ್ಟ್ರಿಕ್ ಕಂಡಕ್ಟಿವ್ ಮಟೀರಿಯಲ್ ಇರಬೇಕು. You cannot machine the plastic material with the help of EDM. Why? Because a spark generate ಏನಾಗ್ತದೆ, it will be generated on only metal piece. ಯಾಕಂದ್ರೆ ಒಂದು ಎಲೆಕ್ಟ್ರಿಕ್ ಇದನ್ನು ಸರ್ಕ್ಯುಲೇಟ್ ಆಗ್ತಿರ್ತದೆ. ನೋಡೋಣ ಬನ್ನಿ, ಮುಂದಿನ ಇದ್ರಾಗ ನಿಮಗೆಲ್ಲ ಕಾನ್ಸೆಪ್ಟ್ ಅರ್ಥ ಆಗ್ತಿದೆ. ಸೊ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್, ಒಂದು ಸರ್ಕ್ಯೂಟ್ ಜನರೇಟ್ ಮಾಡಿರ್ತಾರೆ. ಏನು ಮಾಡಿರ್ತಾರೆ, ಒಂದು ಸರ್ಕ್ಯೂಟ್ ಮಾಡಿರ್ತಾರೆ. ಓಕೆ ವೇಟ್,
ಡಯಾಗ್ರಾಮ್ ನನ್ನ ಹತ್ರ ಇಲ್ಲ, ಬಟ್ ಐ ಥಿಂಕ್ EDM ಮಷಿನ್ ಇದೆ, ಮಷಿನ್ ಫೋಟೋ ಇದೆ. ಓಕೆ, ಇಲ್ಲಿ ನೋಡಿ, ಇದು ಒಂದು ಬಾತ್ ಇರ್ತದೆ. ಆ ಬಾತ್ ಅಂದ್ರೆ ಒಂದು ಕಂಟೈನರ್ ಟೈಪ್ ಇರ್ತದೆ. ಅದರೊಳಗೆ ಕಂಪೋನೆಂಟ್ನ ಪ್ಲೇಸ್ ಮಾಡ್ತಾರೆ. ಆ ಪ್ಲೇಸ್ ಮಾಡಿದ ನಂತರ ಅದರೊಳಗೆ ಡೈಎಲೆಕ್ಟ್ರಿಕ್ ಮಟೀರಿಯಲ್ ಲಿಕ್ವಿಡ್ ಇರುತ್ತದೆ. ಏನಿರ್ತದೆ ಅದರೊಳಗೆ ಲಿಕ್ವಿಡ್. ಆ ಲಿಕ್ವಿಡ್ ನಲ್ಲಿ ಆ ಕಂಪೋನೆಂಟ್ನ ಪ್ಲೇಸ್ ಮಾಡ್ತಾರೆ. ಈಗ ನೋಡಿ ಇಲ್ಲಿ, the tool and the work are material are immersed in a dielectric medium. Immersed ಅಂದ್ರೆ ಆ ಟೂಲ್ ಕೂಡ as well as ನಿಮ್ಮ ಕಂಪೋನೆಂಟ್ ಏನು ಮಷಿನಿಂಗ್ ಮಾಡೋದಿರ್ತದೆ ಅಲ್ಲ, ಅದನ್ನ ಎರಡು ಡೈಎಲೆಕ್ಟ್ರಿಕ್ ಮೀಡಿಯಂ ಅಂದ್ರೆ ಆ ಲಿಕ್ವಿಡ್ ಒಳಗೆ ಪ್ಲೇಸ್ ಮಾಡ್ತಾರೆ. ಪ್ಲೇಸ್ ಮಾಡಿದ ನಂತರ ಸೊ ಇಟ್ ಮೇ ಬಿ ಅ ಕೆರೋಸಿನ್ ಆರ್ ಡೈಅಯೋನೈಸ್ಡ್ ವಾಟರ್ ಇರಬಹುದು. ಇದನ್ನ ನೆನಪಿಟ್ಕೊಳ್ಳಿ. A gap is maintained between tool and work. ಒಂದು ಸ್ಮಾಲ್ ಗ್ಯಾಪ್ ಮೇಂಟೈನ್ ಮಾಡ್ತಾರೆ. ಟೂಲ್ ಈ ವರ್ಕ್ ಪೀಸು ಮತ್ತು ಟೂಲ್ ಒಳಗೆ ಒಂದು ಸ್ಮಾಲ್ ನಿಮ್ಮ ಸ್ಪಾರ್ಕ್ ಪ್ಲಗ್ ನೋಡಿರ್ತೀರಿ ನೀವು ಸ್ಕೂಟರ್ದಲ್ಲಿ, ಅಲ್ಲಿ ಎಷ್ಟು ಸಣ್ಣದಿರ್ತದೆ, 1 mm ಗ್ಯಾಪ್, 1 mm 2 mm ಗ್ಯಾಪ್ ಇರ್ತದೆ. ಅಷ್ಟೇ ಗ್ಯಾಪ್ ಇಲ್ಲಿ ಕೂಡ ಮೇಂಟೈನ್ ಮಾಡ್ತಾರೆ. ಅದ್ರ ನಮ್ಮ ಇದ್ರೊಳಗೆ ಸ್ಪಾರ್ಕ್ ಪ್ಲಗ್ ನೀವು ಯಾವತ್ತಾದ್ರೂ ನೋಡಿದ್ರೆ ಅಲ್ಲಿ ಸ್ಪಾರ್ಕ್ ಯಾವ ರೀತಿ ಆಗ್ತಿರ್ತೈತಲ್ಲ, ಸೇಮ್ ಸ್ಪಾರ್ಕ್ ಇಲ್ಲಿ ಕೂಡ ಆಗ್ತಿರ್ತದೆ. ಬಿಕಾಸ್ ಆಫ್ ಈ ಮೆಟಲ್ ಸರ್ಫೇಸ್ಗೂ ಮತ್ತು ನಿಮ್ಮ ಟೂಲ್ ಇರ್ತದೆ, ಅದ್ರ ಮಧ್ಯದಲ್ಲಿ ಇರ್ತಕ್ಕಂಥ ಗ್ಯಾಪ್ ಒಳಗೆ ಅಲ್ಲಿ ಸ್ಪಾರ್ಕ್ ಆಗ್ತದೆ. ಆ ಸ್ಪಾರ್ಕ್ ಎಲ್ಲಿ ಆಗ್ತದಲ್ಲ ಅಲ್ಲೇ ಹೀಟ್ ಜನರೇಟ್ ಆಗುತ್ತೆ. ಅದು ಹೀಟ್ ಇಲ್ಲದ್ರೆ ನಿಮ್ಮ ಮಟೀರಿಯಲ್ನ ಮೆಲ್ಟ್ ಮಾಡಿ ಇವಾಪರೇಟ್ ಮಾಡ್ತದೆ. ಆ ಮಟೀರಿಯಲ್ ರಿಮೂವ್ ಮಾಡ್ತಾ ಹೋಗ್ತದೆ. ಮಷಿನಿಂಗ್, ದಟ್ ಈಸ್ ನಥಿಂಗ್ ಬಟ್ ಮಷಿನಿಂಗ್. ಸೊ ನೀವು ಒನ್ ಥಿಂಗ್ ಇಲ್ಲಿ ನೋಡಿದ್ರೆ, ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂ ಇರ್ತದೆ, ಕೆರೋಸಿನ್ ಅವರ ಡಿಅಯೋನೈಸ್ಡ್ ವಾಟರ್. ಆಮೇಲೆ ಒಂದು ಸ್ಮಾಲ್ ಗ್ಯಾಪ್ ಮೇಂಟೈನ್ ಮಾಡ್ತಾರೆ. ಆಮೇಲೆ ಮಟೀರಿಯಲ್ ಶುಡ್ ಬಿ ಎಲೆಕ್ಟ್ರಿಕ್ ಕಂಡಕ್ಟಿವ್ ಮಟೀರಿಯಲ್ ಇರಬೇಕು. ಆಮೇಲೆ ಕನೆಕ್ಷನ್ ನೋಡಿ, ಟೂಲ್ ಈಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್ ಆ್ಯಂಡ್ generator and the workpiece is connected to the positive terminal. ಸೊ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಕನೆಕ್ಷನ್ ಇರ್ತದೆ. ಅದಕ್ಕೋಸ್ಕರನೇ ಅದು ಪವರ್ ಸಪ್ಲೈ ಏನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರ್ತದೆ ಅಲ್ವಾ, ಅದನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಪವರ್ ಸಪ್ಲೈನೂ ಕೊಡಬೇಕಾಗುತ್ತದೆ. ಸೊ ಮಟೀರಿಯಲ್ ಹ್ಯಾಸ್ ಟು ಬಿ ಎಲೆಕ್ಟ್ರಿಕ್ ಕಂಡಕ್ಟಿವ್. ನಾನ್ ಎಲೆಕ್ಟ್ರಿಕ್ ಕಂಡಕ್ಟಿವ್ ಮಟೀರಿಯಲ್ನ ಮಷಿನಿಂಗ್ ನಾವು ಇಲ್ಲಿ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನ ನೆನಪಿಟ್ಬೋದು. ಆಮೇಲೆ ಇಲ್ಲಿ ಇಲೆಕ್ಟ್ರಾನ್ಸ್ ಆಕ್ಸಲರೇಟ್, ಅದೇನು ಸ್ಪಾರ್ಕ್ ಆಗ್ತದಲ್ಲ, ಸ್ಪಾರ್ಕ್ ಆಗೋ ಅದು ಯಾವ ರೀತಿ ಸ್ಪಾರ್ಕ್ ಆಗ್ತದೆ ಅಂದರೆ, ಬಿಕಾಸ್ ಆಫ್ ದಿ ಇಲೆಕ್ಟ್ರಾನ್ಸ್ ಆರ್ ಆಕ್ಸಲರೇಟೆಡ್ ಟುವರ್ಡ್ಸ್ ದ ಜಾಬ್ ಥ್ರೂ ದಿ ಡೈಎಲೆಕ್ಟ್ರಿಕ್ ಮೀಡಿಯಂ. ಎಲೆಕ್ಟ್ರಾನ್ಸ್ ಆಕ್ಸಲರೇಟ್ ಆಗ್ತಾ ಇರ್ತವೆ. ಆಮೇಲೆ ಇಲ್ಲೇ ಮೆನ್ಷನ್ ಕೆಳಗಡೆ ಎಲ್ಲರ ಮೆನ್ಷನ್ ಮಾಡಿದ್ದೀವಿ ನಾವು, ಅದು ನಂಗೆ ಸಿಗ್ತಾ ಇಲ್ಲ. ಸೊ ಇಟ್ ಗೆಟ್ಸ್ ಇವ್ಯಾಪರೇಟೆಡ್ ಅಂತ ಹೇಳಿ ಮೆನ್ಷನ್ಡ್ ಇದೆ. So anyway, you can search it. Next, process parameters. ಇಲ್ಲಿ ಪ್ರೊಸೆಸ್ ಪ್ಯಾರಾಮೀಟರ್ಸ್ ಏನಿರ್ತವೆ, ಯಾಕಂದರೆ ನಾವು ಎಲ್ಲ ಕಾನ್ಸೆಪ್ಟ್ದಲ್ಲಿ ನಮಗೆ ಇಂಪಾರ್ಟೆಂಟ್ ಇರೋದು ಪ್ರೊಸೆಸ್ ಪ್ಯಾರಾಮೀಟರ್ಸ್. ನೀವು ಏನು ವೇರಿ ಮಾಡಿದರೆ ಮಷಿನಿಂಗ್ ರೇಟ್, ಮೆಟಲ್ ರಿಮೂವಲ್ ರೇಟ್ ಅಥವಾ ಮಷಿನಿಂಗ್ ಯಾವ ರೀತಿ ಆಗಬೇಕು ಅನ್ನೋದು ಆ ಪ್ರೊಸೆಸ್ ಪ್ಯಾರಾಮೀಟರ್ಸ್ ಮೇಲೆ ಡಿಪೆಂಡ್ ಇರ್ತದೆ. ಸೊ ಇಲ್ಲಿ ಯಾವ ಥರದ ಪ್ಯಾರಾಮೀಟರ್ಸ್ಗಳ ಮೇಲೆ ಪ್ರೊಸೆಸ್ ಡಿಪೆಂಡ್ ಇರ್ತದೆ. ಅದು ಫಸ್ಟ್ ಥಿಂಗ್ ಅಂದರೆ ವೋಲ್ಟೇಜ್, ವರ್ಕಿಂಗ್ ಓಪನ್ ಸರ್ಕ್ಯೂಟ್ ವೋಲ್ಟೇಜ್, ವರ್ಕಿಂಗ್ ವೋಲ್ಟೇಜ್, ಮ್ಯಾಕ್ಸಿಮಮ್ ಕರೆಂಟ್, ಪಲ್ಸ್ ಟೈಮ್, ಪಲ್ಸ್ ಆಫ್ ಟೈಮ್, ಗ್ಯಾಪ್ ಬಿಟ್ವೀನ್ ದಿ ವರ್ಕ್ ಪೀಸ್ ಆ್ಯಂಡ್ ದ ಟೂಲ್, ದಟ್ ಈಸ್ ಡೆಲ್ಟಾ. ಆಮೇಲೆ ಪೊಲಾರಿಟಿ, ಡೈಎಲೆಕ್ಟ್ರಿಕ್ ಮೀಡಿಯಂ ಯಾವುದಿದೆ, ಆಮೇಲೆ ಎಕ್ಸ್ಟರ್ನಲ್ ಫ್ಯೂಷನ್ ಥ್ರೂ ದ ಸ್ಪಾರ್ಕ್ ಗ್ಯಾಪ್. ಈ ಪ್ಯಾರಾಮೀಟರ್ಸ್ಗಳನ್ನ ನಾವು ಈ ಪ್ರೊಸೆಸ್ ಡಿಪೆಂಡೆಂಟ್ ಇರ್ತದೆ, ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ ಇಲ್ಲಿ. ಹಾಗೆ ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ರಿ, ಕ್ಯಾರೆಕ್ಟರಿಸ್ಟಿಕ್ಸ್. ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇದಾವೆ? ಮಟೀರಿಯಲ್ ಎಲೆಕ್ಟ್ರಿಕ್ ಕಂಡಕ್ಟಿವ್ ಇರಬೇಕು, ಅದೇ ನಾವು ಪ್ರೊಸೆಸ್ದಲ್ಲಿ ಮೆನ್ಷನ್ ಮಾಡಿದಿಲ್ಲ, ಅದು ಥಿಂಗ್ಸ್. ಥರ್ಮಲ್ ಪ್ರಾಪರ್ಟಿ ಆಫ್ ಅ ವರ್ಕ್ ಮಟೀರಿಯಲ್ ರದರ್ ದೆನ್ ಈಸ್ ಸ್ಟ್ರೆಂತ್ ಆರ್ ಅ ಹಾರ್ಡ್ನೆಸ್. ಮೇನ್ಲಿ ಅಂದರೆ ಮೆಟಲ್ ರಿಮೂವಲ್ ರೇಟ್, ಮಟೀರಿಯಲ್ ಏನು ರಿಮೂವ್ ಆಗ್ತದಲ್ಲ ಅದು ಡಿಪೆಂಡ್ ಅದ್ರ ಮೇಲೆ ಇರ್ತೈತೆ. ಥರ್ಮಲ್ ಪ್ರಾಪರ್ಟಿ ಮೇಲೆ ಡಿಪೆಂಡ್ ಇರ್ತೈತೆ, ಹಾರ್ಡ್ನೆಸ್ ಮೇಲೆ ಡಿಪೆಂಡ್ ಇರೋದಿಲ್ಲ. ಆಮೇಲೆ ಟೂಲ್ ವಿಯರ್ ಅಗೇನ್ ಒನ್ ಡಿಪೆಂಡ್ಸ್ ಆನ್ ದ ಥರ್ಮಲ್ ಪ್ರಾಪರ್ಟೀಸ್. ಇಲ್ಲಿ ಟೂಲ್ ವಿಯರ್ ಆಗ್ತದೆ, ಯಾಕಂದರೆ ಟೂಲ್ ಸ್ಪಾರ್ಕ್ ಪ್ರೊಡ್ಯೂಸ್ ಮಾಡ್ತಿರ್ತದಲ್ಲ, ಅದರಿಂದ ವಿಯರ್ ಔಟ್ ಆಗ್ತಿದೆ. ಸೊ ಅದು ಡಿಪೆಂಡ್ ಇರ್ತದೆ ಟೂಲ್ ಮಟೀರಿಯಲ್ ಮೇಲೆ, ಯಾವ ಮಟೀರಿಯಲ್ ಇದೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಇರ್ತದೆ.
ಆಮೇಲೆ ಲೀಡ್ಸ್ ಟು ಸರ್ಫೇಸ್ ಹಾರ್ಡನಿಂಗ್ ವಿಚ್ ಮೇ ಡಿಸೈರಬಲ್ ಇನ್ ಸಮ್ ಅಪ್ಲಿಕೇಶನ್. ಹೀಟ್ ಪ್ರೊಡ್ಯೂಸ್ ಆಗೋದ್ರಿಂದ ಥರ್ಮಲ್ ಇದನ್ನ ಏನಿದೆ ಸರ್ಫೇಸ್ ಹಾರ್ಡನ್ ಆಗಬಹುದು ಸಮ್ ಕೇಸಸ್ ಒಳಗೆ. ದಟ್ ಈಸ್ ದಿ ಒನ್ ಥಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ನಲ್ಲಿ. ದೆನ್ ಡೈಎಲೆಕ್ಟ್ರಿಕ್ ಮೀಡಿಯಂ ಏನಿದೆ ಇದು ಇಲ್ಲಿ ಮೆನ್ಷನ್ ಇದೆ ನೋಡಿ. ಮಟೀರಿಯಲ್ ರಿಮೂವಲ್ ಮೇನ್ಲಿ ಆಕರ್ಸ್ ಡ್ಯೂ ಟು ದಿ ಥರ್ಮಲ್ ಇವಾಪರೇಷನ್ ಅಂಡ್ ಮೆಲ್ಟಿಂಗ್. ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆದ ನಂತರ ಥರ್ಮಲ್ ಮೆಲ್ಟಿಂಗ್ ಆಗುತ್ತೆ, ಮೆಲ್ಟ್ ಆಗಿ ಇವಾಪರೇಷನ್ ಆಗ್ತದೆ, ಅದು ಮೆಟಲ್ ಇವಾಪರೇಟ್ ಆಗಿ ಹೋಗಿಬಿಡ್ತದೆ. ಈ ಥರ್ಮಲ್ ಪ್ರೊಸೆಸ್ ಏನಿದೆ ಇಟ್ ಈಸ್ ಕ್ಯಾರಿಡ್ ಔಟ್ ಇನ್ ದ ಅಬ್ಸೆನ್ಸ್ ಆಫ್ ದಿ ಆಕ್ಸಿಜನ್. ಆಕ್ಸಿಜನ್ ಇರೋದಿಲ್ಲ ಅಲ್ಲಿ. ಆಕ್ಸಿಡೇಷನ್ ಆಫನ್ ಲೀಡ್ಸ್ ಟು ದಿ ಪುವರ್ ಸರ್ಫೇಸ್ ಕಂಡಕ್ಟಿವಿಟಿ. ಆಕ್ಸಿಜನ್ ಇರೋದ್ರಿಂದ ಏನಾಗ್ತದೆ, ಪುವರ್ ಸರ್ಫೇಸ್ ಫಿನಿಶ್ ಆಗ್ತದೆ, ಕಂಪ್ಲೀಟ್ಲಿ ಇದನ್ನ ಆಗೋದಿಲ್ಲ. ದಟ್ ಈಸ್ ವೈ ವಿ ಆರ್ ಯೂಸಿಂಗ್ ಡೈಎಲೆಕ್ಟ್ರಿಕ್ ಮೀಡಿಯಂ. ಸೊ ಜನರಲಿ ಕೆರೋಸಿನ್, ಡಿಅಯೋನೈಸ್ಡ್ ವಾಟರ್, ಫ್ಲೂಯಿಡ್ ಈಸ್ ಟ್ಯಾಪ್ ವಾಟರ್ ಕ್ಯಾನಾಟ್ ಬಿ ಯೂಸ್ಡ್. ನೀವು ಟ್ಯಾಪ್ ವಾಟರ್ ಯುಟಿಲೈಸ್ ಮಾಡೋಕೆ ಆಗೋದಿಲ್ಲ. ಆ್ಯಸ್ ಇಟ್ ಈಸ್ ಅದರೊಳಗೆ ಏನಿರ್ತವೆ ಅಯನ್ ಕಂಟೆಂಟ್ ಇರ್ತದೆ, ಅದಕ್ಕೆ ಯುಟಿಲೈಸ್ ಮಾಡೋದು ಸರಿ ಅಲ್ಲ. ನೆಕ್ಸ್ಟ್ ಇಲೆಕ್ಟ್ರೋಡ್ ಮಟೀರಿಯಲ್. ಇವಾಗ ಅದು ಟೂಲ್ನ ಏನು ಮೆನ್ಷನ್ ಮಾಡಿದ್ವಲ್ಲ ದಟ್ ಈಸ್ ಇಲೆಕ್ಟ್ರೋಡ್. ಆ ಮಟೀರಿಯಲ್ ಏನಿರ್ತದೆ ಇಟ್ ಶುಡ್ ಹ್ಯಾವ್ ಸಮ್ ಕ್ಯಾರೆಕ್ಟರ್ಸ್ ದಟ್ ಈಸ್ ಹೈ ಥರ್ಮಲ್ ಕಂಡಕ್ಟಿವಿಟಿ ಇರಬೇಕು. ಥರ್ಮಲ್ ಕಂಡಕ್ಟಿವ್ ಅಂದ್ರೆ ಡೆನ್ಸಿಟಿ, ಮೆಲ್ಟಿಂಗ್ ಪಾಯಿಂಟ್, ಆಮೇಲೆ ಈಸಿ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಚೀಪ್ ಕಾಸ್ಟ್. ಇವೆಲ್ಲ ಕಂಡೀಷನ್ಸ್ ಬೇಸಿಕಲಿ ಫುಲ್ಫಿಲ್ ಆಗಬೇಕು ಎಲೆಕ್ಟ್ರೋಡ್. ಸೊ ದಟ್ ಮಟೀರಿಯಲ್ ಯು ಕ್ಯಾನ್ ಸೆಲೆಕ್ಟ್ ಫಾರ್ ಯುವರ್ EDM ಪ್ರೊಸೆಸ್. ಸೊ ಇಲ್ಲಿದೆ ನೋಡಿ ಎಲೆಕ್ಟ್ರೋಡ್ ಮಟೀರಿಯಲ್: ಗ್ರಾಫೈಟ್, ಎಲೆಕ್ಟ್ರೋಲೈಟ್, ಆಕ್ಸಿಜನ್ ಫ್ರೀ ಕಾಪರ್ ಆ್ಯಂಡ್ ಟೆಲ್ಯೂರಿಯಂ ಕಾಪರ್ 99% Cu ಪ್ಲಸ್ 0.05% ಟೆಲ್ಯೂರಿಯಂ ಬ್ರಾಸ್. ಇದನ್ನ ನೀವು ಯಾವುದು ಯುಟಿಲೈಸ್ ಮಾಡಬಹುದು. ಆಮೇಲೆ ಇಲ್ಲಿ ಒಂದು ನಿಮ್ಮ ಹತ್ರ ಡಯಾಗ್ರಾಮ್ ಮಷಿನ್ ಇಕ್ವಿಪ್ಮೆಂಟ್ ಸೆಟಪ್ ಅಥವಾ ಇದನ್ನಿದೆ ಸೆಟಪ್ ಇದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನಿಮಗೇನಂದರೆ ಪಾಯಿಂಟ್ಸ್ ಅದು ನೋಟ್ ಡೌನ್ ಮಾಡ್ಕೊಳ್ತಿದ್ರೇನು ವಿಡಿಯೋ ಪಾಸ್ ಮಾಡಿ ಪಾಯಿಂಟ್ ನೋಟ್ ಡೌನ್ ಮಾಡ್ಕೊಳ್ಳಿ, ಅಥವಾ ಐದರ್ ಐ ಹ್ಯಾವ್ ಟು ಪ್ರಿಪೇರ್ ಒನ್ ಆಫ್ ದಿ ಟೆಲಿಗ್ರಾಮ್ ಚಾನಲ್ ಇದೆ ನಂದು, ಬಟ್ ಅದನ್ನು ನೋಡ್ತೀನಿ. ನೀವು ಕಮೆಂಟಲ್ಲಿ ನಿಮಗೆ ನೋಟ್ಸ್ ಬೇಕಾಗಿದ್ರೆ ನೀವು ಮೆನ್ಷನ್ ಮಾಡಿ, ನೀವು ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಡ್ತೀನಿ, ಜಾಯ್ನ್ ಆಗಿ ಇಲ್ಲಿ ನೋಡಿ. ಯು ಕ್ಯಾನ್ ಹ್ಯಾವ್ ದಿ ನೋಟ್ಸ್, ದಿಸ್ ಆಲ್ ವಾಟ್ ಎವರ್ ನಾ PPT ರೆಡಿ ಮಾಡಿದ್ದೀನಿ ಅಥವಾ ಇದು ಎಲ್ಲ ಏನು ಕಂಟೆಂಟ್ ಇದೆಯಲ್ಲ ನಿಮಗೆ ಸಿಗಬಹುದು.